ಸಿನಿಮಾದಲ್ಲಿ ಇವರು ರೈಟರ್ ಹೇಳಿದಂಗೆ ಹಿಂಸೆ ಇಲ್ಲ ಅಂತ ಹೇಳಿದ್ರು, ಯಾವುದೇ ದಾಕ್ಷೇಳಿ ಇಲ್ಲ ಅಂತ ಹೇಳಿದ್ರು, ಅಥವಾ ಹೆಣ್ಮಕ್ಳನ್ನ ನೋಡದ ದೃಷ್ಟಿಯಲ್ಲಿ ಒಂದು ಮಾಡುವಂತ ಯಾವುದೇ ಸೀನ್ಗಳಿಲ್ಲ ಅಂತ ಹೇಳಿದ್ರು. ಹಂಗಿದೆ ಕಣ್ಣೀರು ಜಾಸ್ತಿ ಇದೆಯಾ ಅಂತ ಅನ್ಸುತ್ತೆ, ಜಾಸ್ತಿ ಕಣ್ಣೀರು ಏನಾದ್ರು ಹಾಕೊಂಡಿದ್ರು? ಕಣ್ಣೀರು ಒಮ್ಮೆ ಹಾಕ್ಬೋದೇನೋ, ಬಟ್ ಆ ಗೀತಾ ಜಾಸ್ತಿ ಇರೋದ್ರಿಂದ ಇವರು ಗ್ಲಿಸರಿನೇ ತರಲ್ಲ, ಇವ್ರ ಪಾಕೆಟಲ್ಲಿ ಗ್ಲಿಸರಿನೇ ಇರಲ್ಲ, ಹಂಗೆ ಬೇಕಾದ್ರೆ ಅಳ್ತಾರೆ. ಅಷ್ಟು ಅಳಿಸ್ತಾರೆ. ಅಲ್ಲ, ಇವರು ಸೆಲ್ವಿಕಾ ಬಗ್ಗೆ ಹೇಳುವಾಗ ಒಂದು ಆ್ಯಡ್ ಆನ್ ಮಾಡ್ತೀನಿ. ನೀವು ಸೆಲ್ವಿಕಾ ಕ್ವೀನ್ದು ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ, ಇವರಿಬ್ರಿಗೂ ಒಂದು ಸಾಮ್ಯತೆ ಇದೆ, ರಚಿತಾ ರಾಮ್ ಅವ್ರಿಗೂ ಮತ್ತು ಸೆಲ್ವಿಕಾ ಕ್ವೀನ್ಗೂ. ಏನಂದ್ರೆ ಅವ್ರಿಗೂ ಡಿಂಪಲ್ ಬೀಳುತ್ತೆ, ಇವ್ರಿಗೂ ಡಿಂಪಲ್ ಬೀಳುತ್ತೆ. ಅದು ಇವ್ರಿಗೆ ತುಂಬಾ ಸುಲಭ ಆಗಿದೆ ಆ ಪಾತ್ರ ಮಾಡಕ್ಕೆ. ಅಮೇಜಿಂಗ್ ರೈಟರ್ ಶಿ ಇಸ್. ಸೊ ಯಾ ಇಲ್ಲ, ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಹೇಳಿದ್ನಲ್ಲ ನಿಮಗೆ, ರೆಕಾರ್ಡಿಂಗ್ ಸಮೇತ ನಾನು ಸಿನಿಮಾ ನೋಡಿರೋ ಅಂಥದ್ದು ಅಂತ. ಸೊ ಖಂಡಿತವಾಗ್ಲೂ ಹೇಳ್ತೀನಿ, ಅನ್ನೋಯಿಂಗ್ಲಿ ಯು ಗೆಟ್ ಟಿಯರ್ಸ್ ಇನ್ ಯೋರ್ ಐಸ್. ಅದು ಗೊತ್ತಾಗಲ್ಲ ಎಷ್ಟು ಬೇಗ ಕನೆಕ್ಟ್ ಆಗ್ತೀವಿ ಅಂದರೆ ಆ ಸೀನ್ಗೆ ಆ್ಯಂಡ್ ಡೈಲಾಗ್ಸ್ಗೆ. ಸೊ ವೆರಿ ಇಮೋಷ್ನಲ್ ಡೈಲಾಗ್ಸ್ ಆ್ಯಂಡ್ ಆ ಒಂದು ಸಿನಾರಿಯೋ ಹಂಗೆ ಕ್ರಿಯೇಟ್ ಮಾಡುತ್ತೆ ನೋಡ್ತಾ 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 ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ. ಐ ವಾಸ್ ಇನ್ ಟಿಯರ್ಸ್. ನಾನು ಡಬ್ಬಿಂಗ್ ಮಾಡ್ತಾ ಮಾಡ್ತಾ ಎಷ್ಟು ಅದ್ಭುತವಾಗಿ ಬಂದಿದೆ. ಇದು ಗೊತ್ತೇ ಇರಲಿಲ್ಲ. ನಾನು ನಿಜವಾಗ್ಲೂ ಹಾನೆಸ್ಟ್ಲಿ ಬೀಯಿಂಗ್ ಬ್ರೂಟಲಿ ಹಾನೆಸ್ಟ್, ಇವತ್ತು ನನ್ನ ತಂಡ ಜೊತೆ ಕೂತ್ಕೊಂಡು ನಾನು ಮಾತಾಡ್ತಿರೋದು, ಇಷ್ಟೊಂದು ಚೆನ್ನಾಗಿ ಬಂದಿದೆ, ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬೋದಾಗಿತ್ತಲ್ಲ ಅಂತ ಐ ಪರ್ಸ್ನಲಿ ಫೆಲ್ಟ್. ಬಟ್ ಎಫರ್ಟ್ಲೆಸ್ಸಲ್ಲಿ ಕೆಲಸ ಮಾಡಿರೋದು ನಾವು ಎಲ್ಲರೂ ಕೂಡ. ಬಟ್ ಎಫರ್ಟ್ ಅಂದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲರೂ ಎಫರ್ಟ್ಲೆಸ್ಸಲ್ಲಿ ಕೆಲಸ ಮಾಡ್ತೀವಿ. ಯಾಕೆ ಅಂದರೆ ವಿ ವರ್ ಇನ್ ಟು ದ ಕ್ಯಾರೆಕ್ಟರ್ ಅಷ್ಟೇ. ಸೊ ಅದರ್ವೈಸ್ ಎಫರ್ಟ್ ಜಾಸ್ತಿ ಇತ್ತು. ಯಾ ಓವರಾಲ್ ಇಟ್ ಇಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಪ್ರಯತ್ನ. ಆಲ್ ದ ಬೆಸ್ಟ್ ಅಗೇನ್. ಒಳ್ಳೇದಾಗಲಿ ನಮ್ಗೆಲ್ರಿಗೂ. ಸಿಗಲ್ಲ ಸಿಗಲ್ಲ. ಒಂದ್ ಕಡೆ ಕಿರುತೆರೆ, ಮತ್ತೊಂದ್ ಕಡೆ ಪರಭಾಷಾ ಸಿನಿಮಾ, ಕನ್ನಡ ಸಿನಿಮಾಗಳು ಎಲ್ಲವನ್ನೂ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ ಇದಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದೀರಿ. ಇದ್ರ ಮಧ್ಯೆ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳಿಗೂ ಹೋಗ್ತಿರ್ತೀವಿ. ಯು ಶುಡ್ ವಿಶ್ ಮೀ ಗುಡ್ ಲಕ್. ಇನ್ನೂ ಅಷ್ಟು ಆಗಲಿ, ನೀವು ಬ್ಯುಸಿ ಆಗಲಿ ಅಂತ. ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಮ್ಯಾನೇಜ್ ಮಾಡಬೇಕಲ್ಲ, ಇರೋದಿಷ್ಟು. ಇನ್ನು ನನಗೆ ಗೊತ್ತಿಲ್ಲ ಇನ್ನೂ ಎಷ್ಟು ನನಗೆ ಟೈಮ್ ಸಿಗುತ್ತೆ ಸಿನಿಮಾ ಮಾಡೋದಕ್ಕೆ ಇಲ್ಲ ಏನು ಅಂತ. ನನಗೆ ಐ ಹ್ಯಾವ್ ನೋ ಐಡಿಯಾ. ಬಟ್ ಆಪರ್ಚುನಿಟೀಸ್, ಒಳ್ಳೊಳ್ಳೆ ಅವಕಾಶಗಳು ಬಂದಾಗ ಸುಮ್ಮನೆ ಬಿಡೋದಕ್ಕಿಂತ ಲೆಟ್ ಮೀ ಗ್ರ್ಯಾಬ್ ಇಟ್. ಕಷ್ಟಪಟ್ಟು ಕೆಲಸ ಮಾಡೋಣ, ಕೆಲಸ ಮಾಡ್ತಾನೇ ಇರೋಣ, ಸುಮ್ಮನೆ ಕೂತ್ಕೊಳ್ಳೋದು ಸಾಕು ಅಂತ. ಕೋವಿಡಲ್ಲಿ ತುಂಬ ಕೂತ್ಬಿಟ್ಟಿದ್ದೀವಿ ಮನೇಲಿ ಎಲ್ರೂ, ರೈಟ್? ಇವಾಗ ಕೆಲಸ ಮಾಡೋಣ ಅಂತ. Now let's talk about Sanju and Skita. Anything else?